ಅಸೋಸಿಯೇಷನ್ ಬಗ್ಗೆ ಬ್ರಾಡರ್ ವಿಷನ್ ಇಟ್ಕೊಂಡಿದ್ದೀರಾ. ದಟ್ ಸೋ ಇನ್ಸ್ಪೈರಿಂಗ್ ಸರ್. ಹಾಗೆ ಈ ವಿಷನ್ನ ಆಸ್ ಇಟ್ ಈಸ್ ಎಕ್ಸಿಕ್ಯೂಟ್ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಸ್ಟ್ರಾಟಜಿಕ್ ರೋಡ್ ಮ್ಯಾಪನ್ನು ಹಾಗೆ ಮತ್ತು ಕ್ವಿಕ್ ಆ್ಯಕ್ಷನ್ ಏನು? ಎಸ್, ಈಗ ನಾವು 5 ಪಿಲ್ಲರ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಫಂಡಮೆಂಟಲ್ ಕೋರ್ ವ್ಯಾಲ್ಯೂಸ್ ಅರ್ಥ ಮಾಡ್ಕೊಂಡಿದ್ದೀವಿ. ಜೊತೆಗೆ ಸಿಸ್ಟಮಲ್ಲಿ ಯಾವುದೆಲ್ಲ ಚೇಂಜಸ್ ತರಬೇಕು ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಇದ್ರ ಆಧಾರದ ಮೇಲೆ ನಾವು ಮೊದಲು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಆ ಪ್ರಾಬ್ಲಮ್ಗಳನ್ನು ಅನಲೈಸ್ ಮಾಡ್ತಾ ಹೋದರೆ ಮೊದಲನೇದಾಗಿ 15+ years ಆಫ್ ಎಕ್ಸ್ಪೀರಿಯನ್ಸ್ ವಿತೌಟ್ ಪ್ರಮೋಷನ್ ಆ್ಯಂಡ್ ಯೂನಿಫೈಡ್ ಹೆಲ್ತ್ ಬೆನಿಫಿಟ್ಸ್, members' opinions are not valued, no professional development, members are detached from the association, no meetings and no events, no grievance redressal system, unresolved court cases, committees are formed but not functional. ಪ್ರಮೋಷನ್ ಹಾಗೆ ಮೆಂಬರ್ಸ್ ಒಪಿನಿಯನ್ ನಾಟ್ ವ್ಯಾಲ್ಯೂಡ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಫಸ್ಟ್ ಕೋರ್ ವ್ಯಾಲ್ಯೂ ಆದಂತಹ ರೆಪ್ರೆಸೆಂಟೇಷನ್ ಆ್ಯಂಡ್ ಅಡ್ವೊಕೇಸಿನ ಬಲಪಡಿಸಬೇಕು. ನೋ ಇನ್ಶೂರೆನ್ಸ್ ಹೆಲ್ತ್ ಬೆನಿಫಿಟ್. ಇನ್ಶೂರೆನ್ಸ್ ಫೆಸಿಲಿಟಿ ಇದು ವೆಲ್ಫೇರ್ ಮತ್ತು ಬೆನಿಫಿಟಿಗೆ ಸಂಬಂಧಿಸಿದೆ. ಈ ಎಲ್ಲ ಕೋರ್ ವ್ಯಾಲ್ಯೂಸ್ಗಳನ್ನ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಒಂದೊಂದು ಕೋರ್ ವ್ಯಾಲ್ಯೂ ಸಂಬಂಧಪಟ್ಟಿದೆ. ಸೊ ಇವಾಗ ನಮಗೆ ಯಾವುದಕ್ಕೆ ಯಾವ ಸಮಸ್ಯೆಗೆ ಯಾವುದು ಸೊಲ್ಯೂಷನ್ ಅಂತ 80% ಗೊತ್ತಾಗಿದೆ. ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಮಗೆ ಭಾಳ ಸುಲಭ. ಹೌದು, ಸೊಲ್ಯೂಷನ್ ಕೂಡ ನಮಗೆ ಗೊತ್ತಿದೆ. ಅದನ್ನು ಪೂರ್ಣಗೊಳಿಸೋಕ್ಕೆ ಒಬ್ಬ ಲೀಡರ್ ಬೇಕು ಅಷ್ಟೇ. ಪಾಲಿಸಿ ಅಮೆಂಡ್ಮೆಂಟ್ಸ್ ಮಾಡಬೇಕಾದ್ರೆ ಮೆಂಬರ್ಸ್ ಒಪಿನಿಯನ್ ಆಲಿಸಬೇಕು. ಟು ಹಿಯರ್ ಅವರ್ ವಾಯ್ಸ್ ವಿ ನೀಡ್ ಅ ಸಿಸ್ಟಮ್ ಸೊ ದಟ್ ಮೆಂಬರ್ ಫೀಲ್ಸ್ connected to the system as well as association. Exactly. With the help of a technology, we are able to solve all the problems which I discussed earlier. ಅದಕ್ಕೆ ಅಂತ ನಾವು ಮತ್ತು ನಮ್ಮ ತಂಡ ಸೇರಿ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ದಟ್ ಈಸ್ KEB ಎಕ್ಸ್ಪೀರಿಯನ್ಸ್ ಆ್ಯಪ್. In this app, we have a module called My Voice, where we can able to hear all the members' voice throughout the state in major decisions of association. ಮೆಂಬರ್ಸ್ನ ವೆಲ್ಫೇರ್ ಬೆನಿಫಿಟ್ಗೋಸ್ಕರ ಫ್ಯೂ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇದನ್ನು ನಮ್ಮ ಕಮಿಟಿ ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಮೆಂಬರ್ಸ್ಗಳಿಗೆ ಸೆಮಿನಾರ್ಸ್, ವೆಬಿನಾರ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಈ ಥರ ಆನ್ಲೈನ್ ಪ್ರೋಗ್ರಾಮ್ಸ್, ಆಫ್ಲೈನ್ ಪ್ರೋಗ್ರಾಮ್ಸ್ ಮಾಡಿದರೆ ನಾವು ಮೆಂಬರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೋದು. ಮೆಂಬರ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದರೆ ಮೆಂಬರ್ಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮೆಂಬರ್ಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ನಮ್ಮ ಅಸೋಸಿಯೇಷನ್ ಡೆವಲಪ್ ಆಗುತ್ತೆ. ಈ ಮೂಲಕ ನಮ್ಮದು ನಿಗಮ ಡೆವಲಪ್ ಆಗುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ಕಲ್ಚರಲ್ ಆ್ಯಕ್ಟಿವಿಟಿ, ಸೋಷಿಯಲ್ ಇವೆಂಟ್ಸು ಮೆಂಬರ್ಗಳಿಗೆ ಕನೆಕ್ಟ್ ಮಾಡೋದು ಭಾಳ ಅಗತ್ಯ ಇದೆ. ಇಟ್ ವಿಲ್ ಮೇಕ್ ದೆಮ್ ಎಂಗೇಜ್ ಆ್ಯಂಡ್ ಇಂಪ್ರೂವ್ ದರ್ ಪ್ರೊಡಕ್ಟಿವಿಟಿ ಎಟ್ ವರ್ಕ್ ಪ್ಲೇಸ್. ಹೌದು ಸರ್, ತಾವು ಹೇಳ್ತಿರೋ ಸರಿಗಿದೆ. ಪ್ರೊಫೆಷನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಮೀಟಿಂಗ್ಸ್, ಈವೆಂಟ್ಸ್ ಆ್ಯಂಡ್ ವೆಬಿನಾರ್ಸ್ ಇವೆಲ್ಲವೂ ಕೂಡ ಆರ್ಗನೈಸ್ ಮಾಡೋದಕ್ಕೆ ನಮ್ಮಲ್ಲಿ ಮಾಡ್ಯೂಲ್ಸ್ ಇದೆ. ಈ ಮಾಡ್ಯೂಲ್ನಲ್ಲಿ ಮೀಟಿಂಗ್ ಎಲ್ಲಾಗುತ್ತೆ, ಯಾವಾಗ ಆಗುತ್ತೆ, ಈಗ ಅಜೆಂಡಾ ಏನು, MOM ಏನು, ಇವೆಲ್ಲವೂ ಗೊತ್ತಾಗುತ್ತೆ. ಜೊತೆಗೆ ಕ್ಯಾಲೆಂಡರ್ ಮಾಡ್ಯೂಲ್ನಲ್ಲಿ ZEC, REC ಮತ್ತು DEC ಸಂಬಂಧಪಟ್ಟಂತಹ ಎಲ್ಲ ಎಲ್ಲ ಶೆಡ್ಯೂಲ್ ಮೀಟಿಂಗ್ಸ್ ಕೂಡ ನಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ದೀಸ್ ಮಾಡ್ಯೂಲ್ಸ್ ಎನ್ಶೋರ್ಸ್ ಆಕ್ಟಿವ್, ಈಸಿ ಆ್ಯಂಡ್ ಸೀಮ್ಲೆಸ್ ಪಾರ್ಟಿಸಿಪೇಷನ್ ಆಫ್ ಆಲ್ ದ ಮೆಂಬರ್ಸ್ ಅಕ್ರಾಸ್ ದ ಝೋನ್ಸ್. ಮೆಂಬರ್ಸ್ಗಳ ಮಧ್ಯೆ ಸುಮಾರು ಸಮಸ್ಯೆಗಳು ಬರುತ್ತೆ. ಟೆಕ್ನಿಕಲ್ ಸ್ಟಾಫ್ಗಳ ಜೊತೆ, ಅಕೌಂಟ್ಸ್ ಸ್ಟಾಫ್ ಜೊತೆ, ಗುತ್ತಿಗೆದಾರರ ಜೊತೆ ಮತ್ತು ಗ್ರಾಹಕರುಗಳ ಜೊತೆ ಈ ರೀತಿ ಸಮಸ್ಯೆಗಳಾದಾಗ ಪರಿಹಾರ ಅನ್ನೋದಿರಲಿ, ಮೊದಲು ಅಸೋಸಿಯೇಷನಲ್ಲಿ ಯಾರ ಹತ್ರ ಹೇಳಬೇಕು ಅನ್ನೋದೇ ನಮಗೆ ತಿಳಿತಾ ಇರಲಿಲ್ಲ. ಆದರೆ ನಾವೀಗ ಡೆವಲಪ್ ಮಾಡಿರೋ ಸಿಸ್ಟಮಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಪರಿಹಾರ ಏನಂದರೆ, ಮೆಂಬರ್ಸು ಆನ್ಲೈನಲ್ಲಿ ಗ್ರೀವೆನ್ಸಸ್ನ ಲಾಗ್ ಮಾಡ್ಬೋದು. ಆ ಲಾಗ್ ಮಾಡಿದಂಥ ಗ್ರೀವೆನ್ಸು ಯಾವ ಹಂತದಲ್ಲಿದೆ ಅಂತ ಹೇಳಿ ನೇರವಾಗಿ ತಿಳ್ಕೊಬೋದು. ಹೇಗೆ DEC ಹಂತದಲ್ಲಿದೆಯಾ, RECಲಿದೆಯಾ, ZECಲಿದೆಯಾ ಅಂತ ತಿಳ್ಕೊಬೋದು. ಈ 3 ಹಂತದಲ್ಲಿ ಬಗೆಹರಿದಿರತಕ್ಕಂಥ ಗ್ರೀವೆನ್ಸಸ್ಸು ನಮ್ಮ ಗ್ರೀವೆನ್ಸ್ ಕಮಿಟಿಗೆ ಬರುತ್ತೆ, CEC ಕಮಿಟಿಗೆ ಬರುತ್ತೆ. ಸೊ ಇಲ್ಲಿ ಬಗೆಹರಿದಂತಹ ಒಂದು ಗ್ರೀವೆನ್ಸಸ್ಗೆ ಮೆಂಬರ್ಸ್ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಹೇಗೆ ನಾವು ಗ್ರೀವೆನ್ಸಸ್ನ ಇಂಪ್ರೂವ್ ಮಾಡ್ಬೋದು, ಸಾಲ್ವ್ ಮಾಡೋ ಮೆಕ್ಯಾನಿಸಮ್ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಕೂಡ ಅವರು ನಮಗೆ ತಿಳಿಸ್ಬೋದು. ಇದೆಲ್ಲ ಸಿಸ್ಟಮ್ಗಳನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಹಾಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಪ್ರತಿ ಎಲೆಕ್ಷನ್ ಸಮಯದಲ್ಲಿ ಪ್ರೆಸಿಡೆಂಟ್ ಅಭ್ಯರ್ಥಿಗಳು ನಾವು ಈ ಕೆಲಸ ಮಾಡಿದ್ದೀವಿ, ಆ ಕೆಲಸ ಮಾಡಿದ್ದೀವಿ, ನಮಗೆ ವೋಟ್ ಮಾಡಿ ಅಂತ ಕೇಳೋದು ಹಳೆ ಪದ್ಧತಿ. ಇನ್ನು ಮುಂದೆ ಹಾಗಿರಲ್ಲ. ಸೊ ನಾವೇನು ಇವಾಗ ಆ್ಯಪಲ್ಲಿ ಘೋಷಣೆ ಮಾಡಿದ್ದೀವಿ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು, ಅದನ್ನು ಆ್ಯಪ್ ಮೂಲಕ ಅವರು ಪ್ರಗತಿನ ಪರಿಶೀಲಿಸಬಹುದು. ದಿಸ್ ಇಸ್ ನಾಟ್ ಜಸ್ಟ್ ಎ ಚೇಂಜ್, ಇಟ್ಸ್ ಎ ಬಿಗಿನಿಂಗ್ ಆಫ್ ಎ ನ್ಯೂ ಎರಾ. ಹಲವು ವರ್ಷಗಳಿಂದ ಹಾಗೆ ಉಳಿದಂತಹ ಈ ನ್ಯೂಸ್ ಲೆಟರ್ ಜೊತೆಗೆ ಆನ್ಲೈನ್ ರೂಮ್ ಬುಕಿಂಗ್ ಸಿಸ್ಟಮ್ ಇದು ಕೂಡ ರೆಡಿ ಇದೆ ಆ್ಯಪಲ್ಲಿ. ಇವೆಲ್ಲವೂ ಕೂಡ ವಿತಿನ್ 100 days ಎಲ್ಲ ಕಮಿಟ್ಮೆಂಟ್ಸು ಫುಲ್ಫಿಲ್ ಮಾಡ್ತೀವಿ.